ರಾಜ್ಯದ ಅತಿದೊಡ್ಡ ದರೋಡೆಗಳ ಪೈಕಿ ಒಂದು ಅಂತ ಕರೆಸ್ಕೊಳ್ತಾ ಇರುವಂತಹ ಮಂಗಳೂರಿನ ಸಹಕಾರಿ ಬ್ಯಾಂಕ್ನ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. 6 ನಿಮಿಷಕ್ಕೆ ಜಸ್ಟ್ 6 ನಿಮಿಷದಲ್ಲಿ 15 ಕೋಟಿಯನ್ನ ದೋಚಿ ಹೇಗೆ ದರೋಡೆಕೋರರು ಎಸ್ಕೇಪ್ ಆಗಿದ್ರು ಅನ್ನೋದ್ರ ಡೀಟೇಲ್ಸ್ ಇದು. ಕೇರಳದ ಗಡಿ ಮೂಲಕ ದರೋಡೆಕೋರರು ಪರಾರಿಯಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಾರಿಗೆ ಫೇಕ್ ನಂಬರ್ ಪ್ಲೇಟ್ ಅನ್ನ ಡಕಾಯಿತರು ಹಾಕಿದ್ರು. KA04MQ9923 ಎಂಬ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿದ್ರು. ಬಟ್ ಇದು ಫೇಕ್ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಅವ್ರು ಯಾವ್ದಾದ್ರು ಫಾಸ್ಟ್ಯಾಗ್ ಮೂಲಕ ಹಾದು ಹೋಗಿದ್ರೆ ಟೋಲ್ ನಲ್ಲಿ ಗೊತ್ತಾಗ್ಬಿಡ್ತಾ ಇತ್ತು. ಬಟ್ ಅದು ಯಾವುದು ಮಾಹಿತಿ ಸಿಕ್ಕಿಲ್ಲ ಅಂತ ಗೊತ್ತಾದಾಗ ಆ ರಿಜಿಸ್ಟ್ರೇಷನ್ ಪ್ಲೇಟ್ ನಂಬರ್ ಪ್ಲೇಟೇ ಫೇಕ್ ಅನ್ನೋದು ಗೊತ್ತಾಗಿದೆ. ನಿಮಗೆ CCTV ವಿಜುವಲ್ಸ್ ಅನ್ನ ಕೂಡ ನಾವು ನೆನ್ನೆಯಿಂದ ತೋರಿಸ್ತಾ ಇದ್ವಿ. ಹೇಗೆ ಎಂಟ್ರಿ ಆಗ್ತಾರೆ ಕಳ್ಳರು ದರೋಡೆಕೋರರು ಅನ್ನೋದ್ರ ಮಾಹಿತಿ ಆ CCTV ಮೂಲಕ ಗೊತ್ತಾಗಿತ್ತು. ಒಂದು ಎಂಟ್ರಿ ವಿಜುವಲ್ಸ್ ಇವೆಲ್ಲವೂ ಕೂಡ ಹೇಗೆ ಕಳ್ಳ 1 ಕಳ್ಳ 2 ಕಳ್ಳ 3 ಆ ಥರ 4 ಜನ ಮೊದಲಿಗೆ ಎಂಟ್ರಿ ಕೊಡ್ತಾರೆ, ಒಬ್ಬ ಕಾರ್ನಲ್ಲಿ ಕಾಯ್ತಾ ಇರ್ತಾನೆ ಅನ್ನೋದನ್ನು ನಾವು ನೋಡಿದ್ವಿ ಆಲ್ರೆಡಿ. ಸೊ ಎಂಟ್ರಿ ಎಕ್ಸಿಟ್ದು ಒಂದಷ್ಟು ವಿಜುವಲ್ಸ್ ಬಿಟ್ಟರೆ ಒಳಗಡೆ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಜುವಲ್ಸ್ ಸಿಕ್ಕಿಲ್ಲ. ಕಾರಣ CCTVಗಳು ಒಳಗಡೆ ಕೆಟ್ಟು ಹೋಗಿತ್ತು. ಮತ್ತು ಈ ದರೋಡೆ ಕೇಸ್ ಇದೆಯಲ್ಲ, ಇದು ಅನೇಕ ಅನುಮಾನಗಳ ಕಾರಣ ಆಗಿದೆ. ಓಕೆ, ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ ಅಂತ ನಾವು ಹೇಳಿದ್ವಿ. ಅನುಮಾನ ಒಂದು ಏನಪ್ಪಾ ಅಂತ ಹೇಳಿದ್ರೆ, CC ಕ್ಯಾಮ್ರಾ ರಿಪೇರಿ ವೇಳೆಯೇ ಈ ದರೋಡೆ ಆಗಿರೋದು. ಕೆಟ್ಟೋಗಿದ್ದು ಒಂದು ಕ್ಯಾಮ್ರಾ, 5 ಕ್ಯಾಮ್ರಾಗಳ ಪೈಕಿ ಎಲ್ಲವೂ ಆಫ್ ಆಗಿತ್ತು. ಆ ಟೈಮಲ್ಲಿ ಇವ್ರು ಎಂಟ್ರಿ ಕೊಟ್ಟಿದ್ದಾರೆ. ಹೆಂಗದು ಕೋಇನ್ಸಿಡೆನ್ಸ್ ಆಗಕ್ಕೆ ಸಾಧ್ಯನಾ ಇಷ್ಟು ದೊಡ್ಡದ್ದು ಅನ್ನೋದು ಪ್ರಶ್ನೆ. ಅನುಮಾನ 2, ಬ್ಯಾಂಕ್ ಲಾಕರ್ ಓಪನ್ ಆಗಿದ್ದ ವೇಳೆಯೇ ಇವರು ಎಂಟ್ರಿ ಕೊಟ್ಟಿರೋದು. ಅನುಮಾನ 3, ಅಕ್ಕಪಕ್ಕದ ಮುಸ್ಲಿಂ ವ್ಯಾಪಾರಿಗಳು ಪ್ರಾರ್ಥನೆಗೆ ಹೋದಂತಹ ವೇಳೆನೇ ಲೂಟಿ ಆಗಿರೋದು. ಇದೆಲ್ಲವೂ ಅವ್ರ ಟೈಮಿಂಗ್ ಗೊತ್ತಿದ್ದವರೇ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಇದು ಕೂಡ ಕಾರಣ ಆಗ್ತಾ ಇದೆ. ಬಿಕಾಸ್ ಜುಮ್ಮಾ ನಮಾಜ್ಗೆ ಹೋದಂತಹ ಟೈಮ್ನಲ್ಲಿ ಮುಸ್ಲಿಂ ಬಾಹುಳ್ಯದ ಪ್ರದೇಶದಲ್ಲಿ ಇದಾಗಿರೋದು. ಅನುಮಾನ 4, ದರೋಡೆ ವೇಳೆ ಯಾರ ಮೇಲೆ ಕೂಡ ಇವರು ದಾಳಿಯನ್ನು ಮಾಡಿಲ್ಲ. ಮಾರಕಾಸ್ತ್ರಗಳಿತ್ತು, ಚೂಪಾದ ಮಾರಕಾಸ್ತ್ರಗಳಿತ್ತು. ವೆರಾಸ್ ಬೀದರ್ನಲ್ಲಿ ನೋಡಿದ್ರಿ ಹೇಗೆ ಅವರು ಒಬ್ಬರ ಮೇಲೆ ಶೂಟ್ಔಟ್ ಮಾಡಿದ್ರು, ಇನ್ನೊಬ್ಬನ ಎದೆ ಗುಂಡು ಹೊಡೆದು ಎಸ್ಕೇಪ್ ಆದ್ರು ಅಂತ. ಇವ್ರು ಯಾರ ಮೇಲೂ ಕೂಡ ದಾಳಿಯನ್ನು ಮಾಡಿಲ್ಲ. ಹೆಂಗಿದು ಅನ್ನೋದು ಪ್ರಶ್ನೆ. ಮತ್ತೆ ಅನುಮಾನ 5, 8 ವರ್ಷದ ಹಿಂದೆ ಕೂಡ 2017ರಲ್ಲೂ ಕೂಡ ಇದೇ ಬ್ಯಾಂಕ್ನಲ್ಲಿ ಒಂದು ದರೋಡೆ ನಡೆದಿರುತ್ತೆ. ಅಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು 25 ಕೋಟಿಯಷ್ಟು ದರೋಡೆ ಮಾಡಿ ಇಬ್ಬರು ಎಸ್ಕೇಪ್ ಆಗ್ತಾರೆ. ನಂತರ ಅವ್ರು ಯಾರ್ಯಾರು ಅನ್ನೋದು ಕೂಡ ಗೊತ್ತಾಗತ್ತೆ. ಸೊ ಅಪರಿಚಿತರು ಅನ್ನೋದಕ್ಕಿಂತ ಪರಿಚಿತರಿಂದ ಆಗಿದೆಯಾ ಅಂತ ನೋಡಿ. ಅದೇ 2017ರ ಕೃತ್ಯವನ್ನು ನಾನು ಹೇಳ್ತಾ ಇದ್ನಲ್ಲ, ಬ್ಯಾಂಕ್ನ ನಿರ್ದೇಶಕಿಯ ಪತಿ ಇಲ್ಲೇ ಡೈರೆಕ್ಟರ್ ಗಂಡಾನೇ ಅವತ್ತು ಬಂದು ದರೋಡೆ ಮಾಡಿರ್ತಾನೆ. ಆತನ ಹೆಸರು ರಾಮ ಅಂತ, ಇನ್ನೊಬ್ಬನ ಹೆಸರು ಮೋಹನ್ ಅಂತ ಆಗಿರುತ್ತೆ. ಸೊ ಅನುಮಾನ 7, 8 ವರ್ಷದ ಹಿಂದೆ ದರೋಡೆ ಮಾಡಿದವರಿಂದಲೇ ಈಗಲೂ ಕೂಡ ಅಟೆಂಪ್ಟ್ ಅಲ್ಲ ಕ್ಲಿಯರ್ ಎಕ್ಸಿಕ್ಯೂಷನ್ ಆಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅವ್ರದ್ದು ಕೈವಾಡ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಇಡೀ ಬ್ಯಾಂಕಿನ ಆಳ ಅಗಲ ಎಂಟ್ರಿ ಎಕ್ಸಿಟು ಎಲ್ಲ ಗೊತ್ತಿದ್ದವರೇ ಮಾಡಿದ್ದಾರೆ ಅನ್ನೋದು. 6 ನಿಮಿಷದಲ್ಲಿ ಅಷ್ಟು ನಿಮಗೆ ಚೀಲದಲ್ಲಿ ತುಂಬ್ಕೊಂಡು ಹೋಗ್ಬೇಕು, ಗೋಣಿ ಚೀಲದಲ್ಲಿ ಅಂದರೆ ಹೆಂಗದು? ಅನುಮಾನ 8, ಬ್ಯಾಂಕ್ ಸಿಬ್ಬಂದಿಯ ಪಾತ್ರ ಏನಾದರೂ ಇದೆಯಾ? ಯಾಕಂದರೆ ಹಿಸ್ಟ್ರಿ ಹಂಗೆ ಹೇಳುತ್ತೆ ಈ ಬ್ಯಾಂಕ್ದು. ಇದೊಂದು ಪ್ರಶ್ನೆ ಇದೆ. ಅನುಮಾನ 9, ಸ್ಥಳೀಯ ನಿವಾಸಿಗಳ ಪಾತ್ರ ಏನಾದರೂ ಇದೆಯಾ? ಆಮೇಲೆ ಶುಕ್ರವಾರ ಮಧ್ಯಾಹ್ನ ಆಗಿರೋದ್ರಿಂದ ಅಲ್ಲೆಲ್ಲ ಜನ ಕಂಪ್ಲೀಟ್ ಅಂಗಡಿಗಳನ್ನು ಬಂದ್ ಮಾಡ್ತಾರೆ ಅಂತ ಗೊತ್ತಿದ್ದವರೇ ಇದನ್ನು ಮಾಡಿದ್ರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಅನುಮಾನ 10, ಬ್ಯಾಂಕ್ಗೆ ಭದ್ರತಾ ಸಿಬ್ಬಂದಿಯ ನಿಯೋಜನೆ ಯಾಕಿಲ್ಲ? ಆ್ಯಕ್ಚುಲಿ ಮಾಡಿದ್ರು. ಈ ಹಿಂದೆ ಒಂದು 3 ಜನ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹಾಕಿರ್ತಾರೆ. ಆ 3 ಜನ ಕೂಡ ಸತ್ತು ಹೋಗ್ತಾರೆ. ಹೆಂಗೆ? ಒಂದು ಜನರೇಟರಿಂದ ವಿಷ ಅನಿಲ ಸೋರಿಕೆಯಾಗಿ ಸತ್ತು ಹೋಗ್ತಾರೆ. ನಂತರ ಅಲ್ಲಿ ಯಾವುದೇ ಸೇಫ್ಟಿ ಮೆಷರ್ಸನ್ನು ತಗೊಳ್ಳೋದೇ ಇಲ್ಲ. ಇದು ಯಾಕೆ ಅನ್ನೋದು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸುಕ್ಪಾಲ್. ಅಪರಿಚಿತರಿಂದ ದರೋಡೆ ಅನ್ನೋದಕ್ಕಿಂತ ಪರಿಚಿತರಿಂದ ದರೋಡೆ ಆಗಿದೆಯಾ ಅಂತ ಇಡೀ ಪಿಕ್ಚರ್ನ ಡಾಟ್ಸನ್ನು ಕನೆಕ್ಟ್ ಮಾಡ್ತಾ ಇದ್ರೆ ಒಂದು ಅನುಮಾನ ಮೂಡುತ್ತೆ. ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಲೇಟೆಸ್ಟ್ ಅಪ್ಡೇಟ್ ಏನಿದೆ ಈ ಪ್ರಕರಣದಲ್ಲಿ ಅಂತ? ಮಮತಾ, ಕೆಲವು ಅನುಮಾನಗಳು ಹಾಗೆ ಉಳ್ಕೊಂಡಿರುವಂಥದ್ದು. ಯಾಕಂತ ಹೇಳಿದರೆ ಈ ಒಂದು ದರೋಡೆ ಆದ ಬಳಿಕ ಕೆಲವೊಂದು ಅನುಮಾನಗಳು ಅಲ್ಲೇ ಸಿಕ್ಕಿರುವಂಥದ್ದು. ಅಂದರೆ ಒಂದು CC ಕ್ಯಾಮ್ರಾ ರಿಪೇರಿ ಮಾಡುವವರು ಅವತ್ತೇ ಯಾಕೆ ಬಂದಿದ್ದಾರೆ, ಅದೇ ಟೈಮಲ್ಲಿ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಅವರು ಕೆಲಸವನ್ನು ಆರಂಭಿಸಿದರೆ, ಮಾಮೂಲಿಯಾಗಿ 1 ಗಂಟೆಗೆ ಕ್ಲೋಸ್ ಆಗುವಂಥ ಊಟದ ಸಂದರ್ಭದಲ್ಲಿ ಕ್ಲೋಸ್ ಆಗುವಂಥ ಬ್ಯಾಂಕ್ ಅವತ್ತು ಫುಲ್ಲು ನಿನ್ನೆ ಸಂಪೂರ್ಣವಾಗಿ ಓಪನ್ ಇತ್ತು 1 ಗಂಟೆ ಬಳಿಕವು. ಅದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಆಸುಪಾಸಿನಲ್ಲಿರುವಂಥ ಎಲ್ಲ ಮುಸ್ಲಿಂ ಅಂಗಡಿಗಳು ಮುಚ್ಚಿರುತ್ತೆ. ಅದು ಶುಕ್ರವಾರದ ನಮಾಜ್ಗಾಗಿ ಹೋಗ್ತಾರೆ. ಅದರ ಜೊತೆಗೆ ಚಿನ್ನವನ್ನು ಪ್ಯೂರಿಟಿ ಚೆಕ್ ಮಾಡುವಂಥ ಪರಿವೀಕ್ಷಕ ಯಾರಿದ್ದಾರೆ ಅವರು 1 ಗಂಟೆ ಸುಮಾರಿಗೆ ಬರ್ತಾರೆ. ಅವರು ಲಾಕರನ್ನು ಓಪನ್ ಇಟ್ಕೊಂಡೇ ಈ ರೀತಿಯಾದಂಥ ಟೆಸ್ಟ್ಗಳನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿಯಾದಂಥ ಸುಮಾರು 10ಕ್ಕೂ ಅಧಿಕ ಅನುಮಾನಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಪರಿಚಿತರಿಂದಲೇ ಅಥವಾ ಈ ಹಿಂದೆ ಆಗಿರುವಂಥ ಘಟನೆಯನ್ನು ನೋಡೋದಾದರೆ 8 ವರ್ಷದ ಹಿಂದೆ ನಡೆದಿರುವಂಥ ಘಟನೆಯಲ್ಲೂ ಅಲ್ಲಿನ ನಿರ್ದೇಶಕಿಯ
ಗಂಡ ದರೋಡೆ ಮಾಡಿರುವಂಥದ್ದು. ಇದೇ ರೀತಿಯಾಗಿ ಅವರು ಬರ್ತಾನೆ, ಚೂರಿಯನ್ನು ತೋರಿಸ್ತಾನೆ, ಬಂಗಾರ ಚಿನ್ನಾಭರಣಗಳನ್ನು ಎಲ್ಲವನ್ನ ಗೋಣಿಚೀಲದಲ್ಲಿ ತುಂಬಿಕೊಳ್ತಾನೆ, ಆಮೇಲೆ ಬೈಕಲ್ಲಿ ಓಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ಆತನಿಗೆ ಕಲ್ಲು ಹೊಡೆದಂಥ ಸಂದರ್ಭದಲ್ಲಿ ಆತ ಅದನ್ನು ಬಿಟ್ಟು ಹೋಗ್ತಾನೆ. ಆ ಬಳಿಕ ಆತ ಬಂಧನ ಆಗ್ತಾನೆ. ಹಾಗಾಗಿ ಅದೇ ರೀತಿಯಾದಂಥ ಒಂದು ಪ್ರಯತ್ನ ಇಲ್ಲಿ ಆಗಿರುವಂಥದ್ದು. ಹಾಗಾಗಿ ಆ ರೀತಿಯಾದಂಥ ಅನುಮಾನಗಳು ಹೆಚ್ಚಾಗಿ ಹುಟ್ಟುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಆರೋಪಿಗಳು ತಕ್ಷಣಕ್ಕೆ ಅಲ್ಲಿಂದ ಕೇರಳಕ್ಕೆ ಹೋಗಿರುವಂಥ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು 5 ತಂಡಗಳನ್ನು ಮಾಡಿ ಕೇರಳ ಸೇರಿದಂತೆ ಮಂಗಳೂರಿನಾದ್ಯಂತ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅವರು ಕೇರಳದ ಗಡಿಯಾಗಿರುವಂಥ ತಲಪಾಡಿ ಟೋಲ್ ಗೇಟ್ ಮೂಲಕ ಹೋಗಿದ್ದಾರೆ. ಅದು ಅವರು ಬಳಕೆ ಮಾಡಿರುವಂಥ ಕಾರ್ನ ನಂಬರ್ ಫೇಕ್ ಆಗಿರೋದ್ರಿಂದ ಅವರು ಫಾಸ್ಟ್ಯಾಗ್ ವರ್ಕ್ ಆಗದೆ ಅಲ್ಲಿ 150 ರೂಪಾಯಿ ಕೊಟ್ಟು ರಸೀದಿ ಪಡ್ಕೊಂಡು ಹೋಗಿದ್ದಾರೆ. ಅಲ್ಲೂ ಅವರ ಮುಖ ಪರಿಚಯ ಯಾವುದು ಆಗ್ತಾ ಇಲ್ಲ. ಅವರು ಮಾಸ್ಕ್ ಹಾಕ್ಕೊಂಡೇ ವಾಹನ ಚಾಲನೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅವರು ಮಂಗಳೂರು ದಕ್ಷಿಣ ಕನ್ನಡದ ಗಡಿಯನ್ನು ದಾಟಿ ಕೇರಳಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ 2 ತಂಡಗಳನ್ನು ಕಳಿಸಿ ಆರೋಪಿಗಳ ಪತ್ತೆಗೆ ಕೆಲಸ ಮಾಡ್ತಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿಲ್ಲ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕ್ಪಾಲ್.